ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ಎಲ್ಲಾ ಬಗೆಯ ಗೊಂದಲಗಳು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿವೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ್ರು. ಇದೀಗ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಈ ವೇಳೆ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಸಿಗ್ತಾ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ಅಫ್ಕೋರ್ಸ್ ಬ್ರೇಕ್ಫಾಸ್ಟ್ ಮಾಡ್ತಾ ಅವರು ಸುಮ್ಮನೆ ತಿಂಡಿ ತಿನ್ನೋದಿಲ್ಲ, ಬದಲಾಗಿ ರಾಜಕೀಯದ ವಿಚಾರಗಳ ಬಗ್ಗೆ ಮಾತಾಡಿರ್ತಾರೆ. ಹೀಗಾಗಿ ಬಹುಮುಖ್ಯವಾಗಿ ಚರ್ಚೆಯಲ್ಲಿದ್ದಂತಹ ಸಿಎಂ ಬದಲಾವಣೆ ವಿಚಾರಕ್ಕೆ ಕ್ಲೈಮ್ಯಾಕ್ಸ್ ಸಿಗ್ತಾ ಅನ್ನೋ ಚರ್ಚೆ ಈಗ ಶುರುವಾಗ್ತಿದೆ. ಬ್ರೇಕ್ಫಾಸ್ಟ್ಗೂ ಸುಳಿವು ಕೊಟ್ಟಿದ್ದ ಮಾಜಿ ಸಂಸದ ಡಿಕೆ ಸುರೇಶ್. ಬ್ರೇಕ್ಫಾಸ್ಟ್ ಬಳಿಕ ಒಂದು ಹಂತಕ್ಕೆ ಬರುತ್ತೆ ಅಂತ ಹೇಳಿದ್ರು. ಗೊಂದಲಗಳು ಒಂದು ಹಂತಕ್ಕೆ ಬರುತ್ತೆ ಎಂದಿದ್ದ ಡಿಕೆ ಸುರೇಶ್. ಆದ್ರೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲದಕ್ಕೂ ಪರಿಹಾರ ಸಿಗ್ತಾ. ಮೀಟಿಂಗ್ ನಲ್ಲಿ ಸಿದ್ದು ಡಿಕೆಶಿ ಎಲ್ಲ ಸ್ಪಷ್ಟವಾಗಿ ಚರ್ಚಿಸಿದ್ರ. ಮುಕ್ತವಾಗಿ ಚರ್ಚಿಸಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದ್ರ. ಡಿಕೆಶಿ ಸಿಎಂ ಆಗುವ ಬಗ್ಗೆ ಮೀಟಿಂಗ್ ನಲ್ಲಿ ನಿರ್ಧರಿಸಲಾಯಿತಾ. ಚರ್ಚೆ ಹುಟ್ಟು ಹಾಕಿದೆ ಡಿಕೆ ಸುರೇಶ್ ಹೇಳಿಕೆ ಮತ್ತು ಬ್ರೇಕ್ಫಾಸ್ಟ್ ಸಭೆ. ಈಗಾಗಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಸುಳಿವು ಕೊಟ್ಟಿದ್ರು. ಈ ಬ್ರೇಕ್ಫಾಸ್ಟ್ ಬಳಿಕ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಸಿಗುತ್ತೆ ಅಂತ ಕೂಡ ಹೇಳಿದ್ರು. ಸಿಎಂ ಬದಲಾವಣೆ ಇರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, ಎಲ್ಲದಕ್ಕೂ ಒಂದು ಅಂತ್ಯ ಸಿಗಲಿದೆ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿರೋದು ಎಲ್ಲ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದ್ಯಾ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಜೊತೆಗೆ ಡಿಕೆಶಿ ಸಿಎಂ ಆಗುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಅಭಿಪ್ರಾಯಗಳು ವ್ಯಕ್ತವಾಗ್ತಿವೆ. ಈಗಾಗಲೇ ಡಿಕೆಶಿ ಮೇಲೆ ಒಲವು ಹೊಂದಿರುವ ಎಐಸಿಸಿ ಅಧ್ಯಕ್ಷರು. ಡಿಕೆಶಿ ಶ್ರಮ, ಪಕ್ಷ ಸಂಘಟನೆ ಪರಿಗಣಿಸಿ ಸಿಎಂ ಮಾಡಲು ಒಲವು. ಇನ್ನುಳಿದ ಅವಧಿಗೆ ಡಿಕೆಶಿ ಸಿಎಂ ಮಾಡಲು ಖರ್ಗೆ ಒಲವು ತೋರಿಸಿದ್ರ. ಹೈಕಮಾಂಡ್ ನಾಯಕರ ಬಳಿ ಚರ್ಚೆ ವೇಳೆ ಖರ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಬಳಿ ಖರ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆಂಬ ಮಾಹಿತಿ ಲಭ್ಯವಾಗ್ತಿದೆ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿಸಿಎಂ ಡಿಕೆಶಿ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅಂತ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಹೋಲಿಸಿದ್ರೆ ಡಿಕೆಶಿನೇ ಸಿಎಂ ಆಗಬೇಕು ಎಂಬ ಅಭಿಪ್ರಾಯವನ್ನ ಖರ್ಗೆ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಎಂಬ ಚರ್ಚೆ ಎಲ್ಲೆಡೆ ಹರಿದಾಡ್ತಿದೆ. ಇದೇ ವಿಚಾರವಾಗಿ ಖರ್ಗೆ ಅವರು ಹೈಕಮಾಂಡ್ ಬಳಿ ಚರ್ಚೆ ಮಾಡಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಸ್ವತಃ ರಾಹುಲ್ ಗಾಂಧಿ ಅವರ ಬಳಿ ಖರ್ಗೆ ಅವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಎಲ್ಲಾ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದ್ದು ಸಿಎಂ ಬದಲಾವಣೆ ವಿಚಾರ ಭಾರೀ ಕುತೂಹಲ ಮೂಡಿಸಿದೆ. ನಾನು ಹೇಳಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ, ಎಲ್ಲ ಒಂದ್ ಹಂತಕ್ಕೆ ಬರುತ್ತೆ. ಅಂದ್ರೆ ಇಬ್ರು ನಾಯಕರು ಹೇಳಿದ್ದಾರೆ ಹೈಕಮಾಂಡ್ ಅನ್ನ ತೀರ್ಮಾನಕ್ಕೆ ನಾವು ಬದ್ಧ ಅಂತ. ಸೊ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಂಡ್ರು ಬದ್ಧ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ನೀವ್ ಹೇಳ್ತಾ ಇರೋದು ಸರ್, ಅಂದ್ರೆ ಈಗ ಸಿಎಂ ಆಗೋದು ಸರ್, ಸ್ವಾಮೀಜಿಗಳು ಡಿಕೆ ನೇತೃತ್ವ ವಹಿಸಿದ್ದಕ್ಕೆ ಕುಮಾರಸ್ವಾಮಿ ಹಸ್ತಕ್ಷೇಪ ಮಾಡಬಾರ್ದು. ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಸರ್, ಈಗ 28 ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ.
ಅದೆಲ್ಲೂ ಹೋಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋವರೆಗೂ ಸಿಎಂ ಕುರ್ಚಿ ಇದ್ದೇ ಇದೆ. ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವ ಕಾಲ ಹತ್ರಕ್ಕೆ ಬರ್ತಿದೆ. ಕಾದ್ ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.